ಇನ್ನು ಕೋರ್ಟ್ನ ಆದೇಶದಂತೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ನೋಡಿ, 1994ರ ಕಥೆ ಇದು. 1994ರಲ್ಲಿ ರಮ್ಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಘಟಕ ಮಾಡ್ತೀವಿ ಅಂತ ಅಂದ್ಬಿಟ್ಟು ಭೂಸ್ವಾಧೀನ ಮಾಡ್ಕೋತಾರೆ ಪಾಲಿಕೆಯವರು. ವಿವಿಧ ಸರ್ವೆ ನಂಬರ್ನ ಸುಮಾರು 45 ಎಕರೆ ಭೂಸ್ವಾಧೀನ ಮಾಡ್ಕೋತಾರೆ. ಆಗ 1 ಎಕರೆಗೆ 45,000ದಂತೆ ಪರಿಹಾರ ಕೊಡೋದಕ್ಕೆ ಪಾಲಿಕೆ ಒಪ್ಪಿತ್ತು. ಆದರೆ ಗ್ರಾಮಸ್ಥರು ಇದು ನಮಗೆ ಸಾಕಾಗಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಗ್ರಾಮಸ್ಥರ ಪರವಾಗಿ ಬಂತು ತೀರ್ಪು. 2021ರಲ್ಲೇ ಬಂದಿದೆ. ಹೆಚ್ಚಿನ ಪರಿಹಾರ ಕೊಡಿ ಅಂತ ಆದೇಶ ಮಾಡುತ್ತೆ ಕೋರ್ಟು. ಆದರೆ ಇವತ್ತಿನ ತನಕ 2021ರಲ್ಲೇ ಆದೇಶ ಮಾಡಿದ್ರು ಕೂಡ ಇವತ್ತಿನ ತನಕ ಕೋರ್ಟು ಪರಿಹಾರ ಕೊಟ್ಟಿಲ್ಲ. ಕೊನೆ ಕೋರ್ಟ್ ಏನು ಮಾಡ್ತು, ಹೋಗಿ ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನ ಜಪ್ತಿ ಮಾಡಿ ಅಂತ ಹೇಳಿದ್ರು. ಇವತ್ತು ಹೋಗ್ಬಿಟ್ಟು ಪಾಲಿಕೆಯಲ್ಲಿರ್ತಕ್ಕಂಥ ಮೇಜು, ಕುರ್ಚಿ, ಕಂಪ್ಯೂಟ್ರು, ಕೈಗೆ ಏನೇನು ಸಿಗುತ್ತೆ ಎಲ್ಲವನ್ನೂ ಕೂಡ ಜಪ್ತಿ ಮಾಡ್ಕೋತಾ ಇದ್ದಾರೆ. ಇದು ಕೋರ್ಟ್ ಆದೇಶದ ಪ್ರಕಾರ ಆಗಿರ್ತಕ್ಕಂಥದ್ದು. ಯಾಕಪ್ಪ, ನನಗಂತೂ ಅರ್ಥ ಆಗಲ್ಲ. ಆ ಮೂಡಾದಲ್ಲಿ ನೋಡಿದ್ರೆ ಹಾಗೆ, ಈ ಪಾಲಿಕೆನಲ್ಲಿ ನೋಡಿದ್ರೆ ಹೀಗೆ. ಏನು ನಡೀತಿದೆ ಮೈಸೂರಿನಲ್ಲಿ, ಒಂಥರ ಕಂಟ್ರೋಲ್ ತಪ್ಪೋಗ್ಬಿಟ್ಟಿದೆ ಮೈಸೂರಿನಲ್ಲಿ ಆಡಳಿತ ಯಂತ್ರ ಅಂತಕ್ಕಂಥದ್ದು. ಮೊನ್ನೆ ಇದೇ ಪಾಲಿಕೆ ಬಿಲ್ಡಿಂಗ್ನಲ್ಲಿ ನೀರು ಸೋರ್ತಾ ಇತ್ತು ಅಂತ ಇಡೀ ಪಾಲಿಕೆಗೆ ಟಾರ್ಪಲ್ ಹಾಕಿದ್ರು. ಮೇಲ್ಗಡೆ ಇಡೀ ಪಾಲಿಕೆಗೆ ಟಾರ್ಪಲ್ ಹಾಕಿದ್ರು. ಈಗ ನೋಡಿದ್ರೆ ಹೀಗೆ. ಒಟ್ಟಲ್ಲಿ ಮೈಸೂರಿನಲ್ಲಿ ಮೈಸೂರು ಆಡಳಿತ ಯಂತ್ರನೇ ಕುಸಿದೋಗಿದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಂತ ಬೇರೆ ಕರೆಸ್ಕೊಳ್ತಕ್ಕಂಥ ಜಿಲ್ಲೆ. ಮೂಡಾದಲ್ಲಿ ನೋಡಿದ್ರೆ ಹಾಗೆ, ಇಲ್ಲಿ ನೋಡಿದ್ರೆ ಹೀಗೆ. ಒಂದೊಂದು ಕಡೆ ಒಂದೊಂದು ಕತೆ. ಮೈಸೂರು ಮಹಾನಗರ ಪಾಲಿಕೆಗೆ ಒಂದಷ್ಟು ಲಕ್ಷಗಳ ತನಕ ಪರಿಹಾರ ಕೊಡೋದಕ್ಕಾಗಲ್ವಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಮೂಡಾದಲ್ಲಿ ನೋಡಿದ್ರೆ ಹಾಗೆ, ಪಾಲಿಕೆನಲ್ಲಿ ನೋಡಿದ್ರೆ ಹೀಗೆ. ಪಾಲಿಕೆ ಸೋರ್ತಾ ಇದೆ, ಟಾರ್ಪಲ್ ಹಾಕ್ತಾರೆ. ಇಲ್ಲಿ ನೋಡಿದ್ರೆ ಪರಿಹಾರ ಕೊಡೋದಕ್ಕೆ ದುಡ್ಡಿಲ್ಲ. ಏನಾಗ್ತಾ ಇದೆ ಮೈಸೂರಿನಲ್ಲಿ ಅಂತ? ಅದನ್ನ ಅರವಿಂದ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಕಡೆಯಲ್ಲಿ ಬೇಕಾಬಿಟ್ಟಿಯಾಗಿ ಮನಸಾ ಇಚ್ಛೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದನ್ನ 5-6 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ಬಿಡ್ತಾರೆ. ಈ ರೀತಿಯಂತ ಅಧ್ವಾನಗಳು ಅರವಿಂದ್. ಈ ಕೇಸಲ್ಲೂ ಕೂಡ ಇದೇ ರೀತಿಯಾಗಿ ರೈತರಿಗೆ ಮಹಾನಗರ ಪಾಲಿಕೆ ಪರಿಹಾರನ ಕೊಡ್ಬೇಕಿತ್ತು. ಪರಿಹಾರ ಕೋಟ್ಯಾಂತರ ರೂಪಾಯಿ ಇರಲಿಲ್ಲ, ಕೇವಲ ಒಂದಿಷ್ಟು ಲಕ್ಷದ ಅಮೌಂಟ್ ಅಲ್ಲಿತ್ತು. ಆರಂಭಿಕವಾದಂತಹ ಪರಿಹಾರವನ್ನ ರೈತರು ಸ್ವೀಕರಿಸೋದಿಲ್ಲ, ಹೆಚ್ಚುವರಿ ಪರಿಹಾರ ಬೇಕು ಅಂತ ಕೋರ್ಟ್ಗೆ ಕೇಳಿರ್ತಾರೆ. ಕೋರ್ಟ್ ಅದನ್ನು ಕೂಡ ನಮೂದು ಮಾಡಿರುತ್ತೆ. ಆದ್ರೆ ಅದನ್ನ ಕೊಡುವಂತ ವಿಚಾರದಲ್ಲಾಗ್ಲಿ ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂತ ವಿಚಾರದಲ್ಲಾಗ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿರ್ತಾರೆ. ಪರಿಣಾಮವಾಗಿ ಇವತ್ತು ಈ ರೀತಿಯಾಗಿ ಜಪ್ತಿ ಕಾರ್ಯವನ್ನ ಕೋರ್ಟಿನ ಆದೇಶದ ಮೇಲೆ ಬಂದು ಮಾಡಿರುವಂತಹದ್ದು. ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ ಎಲ್ಲಾ ಕುರ್ಚಿಗಳನ್ನ, ಮೇಜುಗಳನ್ನ ಈಗ ವಶಪಡಿಸಿಕೊಂಡು ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅರವಿಂದ್ 2021ರಲ್ಲಿ ಈ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂತೆ ಅವರು ಪರಿಹಾರವನ್ನ ಕೊಡ್ಬೇಕಾಗಿತ್ತು. ಒಟ್ಟು 45 ಎಕರೆ ಭೂ ಸ್ವಾಧೀನ ಆಗಿತ್ತು 1994ರಲ್ಲಿ ಇದು ಅರವಿಂದ್ ಆಗಿರುವಂತದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ವ್ಯಾಜ್ಯ ಮುಂದುವರ್ಕೊಂಡು ಬಂದಿರುವಂತದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು KP. 30 ವರ್ಷ ಆಯಿತು ಪಾಲಿಕೆಯವರಿಗೆ. 30 ವರ್ಷದಿಂದ ಪರಿಹಾರ ಕೊಡೋಕ್ಕಾಗಿಲ್ಲ. ಎಷ್ಟೋ ಫ್ಯೂ ಲ್ಯಾಕ್ಸ್, ಕೋಟ್ಯಾಂತರ ರೂಪಾಯಿ ಏನು ದೊಡ್ಡ ಹಣ ಏನಲ್ಲ. ಎಷ್ಟೋ ಲಕ್ಷಗಟ್ಟಲೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದು ಇವರು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅದನ್ನು ಕೊಡದೇನೆ ಪೀಠೋಪಕರಣ ಜಪ್ತಿ ಹಂತಕ್ಕೆ ಬಂತು ಅಂದರೆ ಶೇಮ್ ಆಗಬೇಕು ಪಾಲಿಕೆಯವ್ರಿಗೆ, ಪಾಲಿಕೆ ಮತ್ತು ಪಾಲಿಕೆಯನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ. ಏನು ಮಾಡ್ತಾ ಇದ್ದಾರಪ್ಪ ಎಲ್ಲರೂ ನನಗೆ ಅರ್ಥ ಆಗ್ತಿಲ್ಲ. ಪಾಲಿಕೆಗೆ ಅಂತಲೇ ಒಂದು ಬಜೆಟ್ ಇರುತ್ತೆ. ಪಾಲಿಕೆಯಲ್ಲಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಕಾರ್ಪೊರೇಟರ್ಗಳಿದ್ದಾರೆ, ಮೇಯರ್, ಉಪಮೇಯರ್ ಎಲ್ಲರೂ ಇದ್ದಾರೆ. ಇವ್ರುಗಳು ಮಾತ್ರ ತಿರುಗಾಡಿಕೊಂಡು ಎಲ್ಲ ಹೊಸ ಕಾರ್ಗಳು ತಗೊಂಡು ಮೈಸೂರಿನಲ್ಲಿ ಕಾರ್ಪೊರೇಟರ್ಗಳು ಜಮ್ಮಂತ ಓಡಾಡ್ತಾರೆ. ಒಂದಷ್ಟು ಲಕ್ಷ ಪರಿಹಾರ ಕೊಡೋಕ್ಕಾಗಲ್ವ? ಯಾರು ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಯಾರು, ಯಾಕೆ ಹೀಗಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಲ್ವ? ಅಯ್ಯೋ ಎತ್ಕೊಂಡೋದ್ರೆ ಕಾರ್ಪೊರೇಷನ್ ತಾನೇ, ನಮ್ಮನೇದೇನು ಅಲ್ವಲ್ಲ ಅಂತ ಸಂಬಂಧಪಟ್ಟವರು. ಬಟ್ ಇದೊಂಥರ ಶೇಮ್. ಆಡಳಿತ ನಡೆಸ್ತಕ್ಕಂಥವ್ರು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ. ಇದು ಅಷ್ಟೇ. ಮೊನ್ನೆ ಆ ಪಾಲಿಕೆ ಕಟ್ಟಡ ಸೋರ್ತಾ ಇತ್ತಲ್ಲ, ಇದೇ ಬಿಲ್ಡಿಂಗು, ಟಾರ್ಪಲ್ ಹೊಚ್ಚಿದ್ರಲ್ಲಪ್ಪ ಎಲ್ಲದಕ್ಕೂ. ಅದು ಶೇಮ್. ಪಾರಂಪರಿಕ ಕಟ್ಟಡ ಅದು ಒಂದು ಅರಮನೆ. ಅದನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ದಿರಾ ಈಗ ಅಲ್ಲೆಲ್ಲ ನೀರು ಸೋರ್ಕೊಂಡು ಎಷ್ಟು ಅಧ್ವಾನಗಳು ಮೈಸೂರಿನಲ್ಲಿ. 1-2 ನೋಡಿದ್ರೆ ಮೈಸೂರು ಅಂತಂದರೆ ಎಲ್ಲ ಅಂತಾರೆ, ಮೈಸೂರ ಅಂತಾರೆ. ಮೈಸೂರು ಒಳಗಡೆ ನೋಡಿ ಹೇಗಿದೆ ಅಂತ ಪರಿಸ್ಥಿತಿ. 1-2 ಅಲ್ಲ. ಇಲ್ಲಿ ಯಾವ ಕಚೇರಿನಲ್ಲೂ ಯಾರಿಗೂ ಹೇಳೋರು ಕೇಳೋರು ಯಾರೂ ಇಲ್ಲ.